ಸೀಟ್ನ ಅಗದಾಕಿರೋದು ನೋಡಿ ಇಲ್ಲಿ ಇಲಿಗಳು. ಈ ಇಲಿಗಳು ಮಾತ್ರ ಭಾರಿ ಗೋಳಾಡಿಸ್ತವೆ. ಕಕ್ಕ ಬೇರೆ ಮಾಡವ್ ನೋಡಿ ಒಂದಿಷ್ಟು ತಿಂದ್ಬಿಟ್ಟು ಇಲ್ಲೇ ಹೇತೋಗವಲ್ಲ. ಮತ್ತೆ ಆ ಮುಕ್ಳಿಗೆ ಬೆಂಕಿ ಬೀಳ ಕೈ ಆಗ್ತಂಗೆಲ್ಲ ಸಿಗ್ತಾವ ನಿಧಿ. ತಗೊಂಬಂದು ಕೊಟ್ಟಿದ್ದೀನಿ, ಇದು ನಿಮ್ಮ ಜವಾಬ್ದಾರಿ. ನನ್ನ ಜವಾಬ್ದಾರಿ. ಆಮೇಲೆ ರಾಟ್ ಮೆಶ್ ಹಾಕ್ತೀವಿ, ಹೀಗೆ ತೊಂದರೆ ಆಗ್ಬಾರ್ದು. ಮತ್ತು ಸ್ವಲ್ಪ ಹೀಗೆ ತೊಂದರೆ ಆಗ್ಬಾರ್ದು. ಮತ್ತು ಸ್ವಲ್ಪ ಆಕ್ಸೆಸರೀಸ್ ವಾಸಿಮ್ ಅಂತ ಹಾಕ್ಬಿಡ್ಬೇಕಾಯ್ತು ಕೆಳಗೆ. ನೀವು ಇದಿಲ್ಲ ವಾಸಿಮ್ ಅಂತ ಗೊತ್ತಾಗ್ಬಿಡೋದು ಈಗ. ಒಳಗಡೆ ಬರೋದೇ ಇಲ್ವಾ ಇಲಿಗಳು? ಎಲಿಗಳು ಬರಲ್ಲ ಇದು. ಅಲ್ಲ ಅವ್ನು ನುಗ್ಗದ ಎಲ್ಲಿ ನಿನ್ಗಡೆಯಿಂದನ ಮುಂದ್ಗಡೆಯಿಂದನ? ಹೌದಾ? ಎಲ್ಲ ಕಡೆ ಎಲ್ಲ ಕಾರ್ಗೂ ಹಾಕ್ಬೋದು ಇವನ? ಹೊಸ ಗಾಡಿ ಇದ್ರೂ ಆಗ್ಬೋದು, ಹಳೆ ಗಾಡಿ ಇದ್ರೂ ಆಗ್ಬೋದು. ಯಾಕೆ ಅವ್ರು ಗಟ್ಟಿ ಇರಬೇಕು. ಒಣ್ಣ ನಿಮಗೆ ಅಲ್ಲಿ ಪಾಪ ಅಲ್ಲಿ ಹೊರಗಡೆ ಕೂತಿದ್ರಿ, ಇದ್ರ ಮಾಡಕ್ ಜಾಗ ಇರಲಿಲ್ಲ. ಆ ಜಾಗದಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಷ್ಟು ವರ್ಷ ಆಯ್ತು ನಿಮ್ಗೆ ಇಲ್ಲಿ ಮಾಡಕ್ ಹಿಡ್ದು? ಇದೆ ನನ್ನ ಫುಲ್ ಸರ್ವಿಸ್ 25 ವರ್ಷ ಸರ್. ಇದು ಇದರಲ್ಲೇ 25 ವರ್ಷ ಆದ್ಮೇಲೆ ನೋಡಿ ನಿಮ್ಗೊಂದು ಜಾಗ ಸಿಕ್ಕಿದೆ ಮೂಲೆಯಲ್ಲಿ ಮಾಡಕ್. ಈಗ ಖುಷಿಯಾಗಿದ್ದೀರಾ? ಒಳ್ಳೇದಾಗ್ಲಿ. ಬಹಳ ಅನುಕೂಲ. ಇಲ್ಲ ನಮ್ಮಿಂದ ಏನಿಲ್ಲ, ಎಲ್ಲ ದೇವ್ರ ಭಗವಂತನ ಇಚ್ಛೆ ಅವೆಲ್ಲ. ಕೊಡೋದು ಅವ್ರು ಕೊಡ್ತಾರ, ಕಾಸು ನಮ್ಮ ಹತ್ರ ಇರಲ್ಲ. ನಾವು ಮಾಡೋದ್ ಕೆಲಸ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ನಾವು ಭೂಮಿ ಮೇಲೆ ನಾವು ಇರಲ್ಲ ನಾವು ಮಾಡಿದ ಕೆಲಸ ಇರುತ್ತೆ. ಈಗ ಈ ಎಪಿಸೋಡ್ ಬಂದು ಕಾರ್ ಮಾಡಿಫಿಕೇಶನ್ ಎಪಿಸೋಡ್ ಆಗಿರುತ್ತೆ. ನಂದು ಫಿಗೋ ರೆಡಿ ಮಾಡಿಸ್ಕೊಂಡು ನಾನು 1 ವರ್ಷ ಆಗಿತ್ತು. ಈಗ ಅದೇ ಕಾರ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ತಗೊಂಡೋಗ್ತಿದ್ದೀನಿ JC ರೋಡ್ಗೆ. ಇದನ್ನ ರೆಡಿ ಮಾಡ್ತಿರೋದು ನಮ್ಗೆ ಬೇರೆ ಯಾರು ಅಲ್ಲ, ನಮ್ದು ವಾಸಿಮ್. ಅವ್ರು ಹೊಸದಾಗಿ JC ರೋಡಲ್ಲಿ ಈಗ ಅಂಗಡಿ ಬೇರೆ ಓಪನ್ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಅವರು ಯಾವುದೋ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ನಾನು ಹೇಳಿದ ರೀತಿ ಕನ್ಸೆಷನ್ ಕೊಡಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇನ್ನೊಬ್ರು ಅಂಡರಲ್ಲಿ ಕೆಲಸ ಮಾಡ್ತಿದ್ರು. ಈಗ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ಅಂಗಡಿ, ನಾನು ಕೂಡ ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡ್ಬೋದು ಅದು ಮಾಡೋಣ ಅಂತ ಈ ವಿಡಿಯೋನು ಮಾಡ್ತಾ ಇದ್ದೀನಿ. ಅದ್ರ ಜೊತೆ ವಾಸಿಮ್ ಹೆಂಗೆ ಕೆಲಸ ಮಾಡ್ಬೋದು ಅನ್ನೋದು ನನ್ನ ಕಾರ್ ಮೇಲೆ, ಫಿಗೋ ಮೇಲೆ ಈ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಗೊತ್ತಿಲ್ಲ 1 ಎಪಿಸೋಡು 2 ಎಪಿಸೋಡು 3 ಎಪಿಸೋಡ್ ಎಷ್ಟು ಮಾಡ್ತೀನಿ ಅಂತ. ಬಟ್ ನನ್ನ ಕಾರ್ ಮಾತ್ರ ಜಿಂಗಿ ಲಕ್ಕ, ಜಿಗಿ ಲಕ್ಕ ಅಷ್ಟೇ ಅಲ್ಲ, ಅದ್ರ ಜೊತೆ ಸ್ಪೋರ್ಟ್ಸ್ ಕಾರ್ ಮಾಡ್ಕೊಂಡು ತಗೊಂಬರ್ತೀನಿ. ಬನ್ನಿ ಹೋಗೋಣ JC ರೋಡ್ಗೆ. ಸದ್ಯಕ್ಕೆ ನಮ್ಮ ಕರಿಗೋಡನ್ಗೆ ಒಂದು 2 ದಿನ ರೆಸ್ಟು. ಆಮೇಲೆ ಕರಿಗೋಡನ್ನು ತಗೊಂಡೋಗಿ ಮಾಡಿಫಿಕೇಷನ್ ಮಾಡಿಸ್ತೀನಿ, ಬಿಡೋದಿಲ್ಲ. ಈಗ ನಮ್ಮದು ಫಿಗೋ ಕಾರ್ ಈ ಸರಿ ಮಾಡಿಫಿಕೇಷನ್ ಆದಮೇಲೆ ಅದ್ರ ಹೆಸರನ್ನ ಏನಾದರೂ ಒಂದು ಒಳ್ಳೆ ಹೆಸರು ಇಡಬೇಕು. ಈಗ ಈ ಫಿಗೋ ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ನಂದೇ ಕಾರು ಅಂತ ಗೊತ್ತಾಗ್ಬಿಡ್ಬೇಕು ಎಲ್ಲದು. ಈಗಿರೋ ಅಂತ ಹಿಂಗಿದೆ ಫಿಗೋ. ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ. ಅದೇನು ಅಂತ ಹೋಗ್ತಾ ತೋರಿಸ್ತೀನಿ. ಮೊನ್ನೆ ಒಂದು ಸ್ವಲ್ಪ ರಿವರ್ಸ್ ತೆಗಿಯೋಕ್ಕೂ ಒಂಚೂರು ಟಚ್ ಮಾಡಿದೆ. ಇದನ್ನು ಕಾಣೆ ಆಗಂಗೆ ಮಾಡಬೇಕು. ಈಗ ಇದಕ್ಕೆ ಲಾಕೇ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಕೂತ್ಕೋಬೋದು. ಇದು ನನ್ನ ಫಿಗೋದು ಕೀ. ಮೊದಲು ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಒರಿಜಿನಲ್ ಕೀ ಆಗಿತ್ತಿದು. ಇದು ವರ್ಕ್ ಆಗ್ತಾಯಿತ್ತು, ಈಗ ವರ್ಕ್ ಆಗ್ತಾ ಇಲ್ಲ. ಇದನ್ನು ಈ ಕಾರ್ನ ರೆಡಿ ಮಾಡೋಕ್ಕೆ ಅಂತ ಇನ್ನೊಂದು ಕಾರ್ನ ಡೆಸ್ಟ್ರಾಯ್ ಮಾಡಿ ಈ ಕಾರ್ನ ಜೀವಂತ ಮಾಡಿದ್ರು. ಯಾಕಂದ್ರೆ ಇದಂತೂ ಆಲ್ಮೋಸ್ಟ್ ಸತ್ತೋಗ್ಬಿಟ್ಟಿತ್ತು. ಈಗ ಇದನ್ನ ಜೀವಂತ ಮಾಡೋ ಪ್ರೋಸೆಸ್ಸಲ್ಲಿ ಈ ಕೀ ಸಿಸ್ಟಮ್ ಇತ್ತಲ್ಲ, ಇದ್ರ ಕೀ ಸಿಸ್ಟಮು, ಆ ಕೀ ಸಿಸ್ಟಮ್ ತೆಗಿಲೇಬೇಕಾಗಿ ಬಂತು. ಹಂಗಾಗಿ ಈ ಕೀ, ಆ ಕಾರಿನ ಕೀ ಈ ಸೆಟಪ್ಪಿಗೆ ಮಾಡಿದ್ರು. ಹಂಗಾಗಿ ಈ ಡೋರ್ ತೆಗಿಯೋಕೆ ಒಂದು ಕೀ, ಆದರೆ ಸ್ಟಾರ್ಟ್ ಮಾಡೋಕೆ ಇನ್ನೊಂದು ಕೀ. ಇದು ಕಾರ್ಗೆ ಹಂಗಾಗೋಗಿದೆ ಪರಿಸ್ಥಿತಿ. ಆಮೇಲೆ ಮೀಟ್ರ್ ಇದೆಯಲ್ಲ, ನಂದು 1 ಲಕ್ಷನೂ ಓಡಿರಲಿಲ್ಲ. ಹಳೆ ಕಾರಿನ ಮೀಟ್ರ್ ಹಾಕಿರೋದ್ರಿಂದ ಮೀಟ್ರು ವರ್ಕ್ ಆಗ್ತಾ ಇಲ್ಲ. ಹಂಗಾಗಿ ಡೀಸೆಲ್ ಎಷ್ಟಿದೆ ಅಂತಾನೆ ಗೊತ್ತಾಗಲ್ಲ. ಯಾವ ನೋಡ್ರು ತುಂಬಿಸ್ತಾನೆ ಇರಬೇಕು. ಗೇರು ಹಿಂದೆ ರಿವರ್ಸ್ ಹಾಕ್ಬೇಕು ಅಂತ ಅಂದ್ರೆ ಒಂದು ಕೈ ಇರಲ್ಲ, 2 ಕೈ ಬೇಕು. ಇದಕ್ಕೆ ಕೈಲಿ ಹಿಡ್ಕೊಂಡು ಅಮ್ಕಿ ತಿರ್ಕೊಂಡು ಆಯ್ಲೇಬೇಕು ಹಿಂಗೆ, ಅವಾಗ ರಿವರ್ಸ್ ಗೇರಿ ಬೀಳುತ್ತೆ, ಆಗ ರಿವರ್ಸ್ ಹೋಗ್ಬೋದು. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅದ್ರ ಜೊತೆಗೆ ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಬೇರೆ ಕಿತ್ತೋಗಿತ್ತು. ಏನೇನೋ ಟ್ರೈ ಮಾಡಿ ಫಿಕ್ಸ್ ಮಾಡಿದ್ರು, ಗಮ್ಗಿಮ್ ಹಾಕಿ. ಅದು ಯಾವಾಗಲೂ ಗೇರ್ ಹಾಕಿತ್ತಂದ್ರೆ ಪಠಾರ್ ಅಂತ ಕಿತ್ಕೊಳ್ಳೋದು. ಭಾರಿ ಭಯ ಆಗೋದು, ಏನಾಗ್ತಿದೆ ಕಾರ್ಗೆ ಅನ್ನೋದೇ ಗೊತ್ತಾಗಲ್ಲ. ವಾಸಿಂಗ್ ಬೇರೆ ನಿಮ್ಮ ಗಾಡಿಗೆ ಅಣ್ಣ, ಗಾಡಿಗೆ ನೋಡ್ತಿದ್ದಾಗೆ ಜನ ಎಲ್ಲ ತಲೆ ಕೆಟ್ಟು ಫಿದಾ ಆಗೋಗ್ಬಿಡ್ಬೇಕು, ಹಂಗೆ ಮಾಡ್ತೀನಿ ಅಂತವ್ರೆ. ಒಟ್ನಲ್ಲಿ ನನಗೆ ಮೇಯ್ನ್ ಫಿಕ್ಸ್ ಆಗಬೇಕಾಗಿರೋದು ಇದಿಷ್ಟು ಸಮಸ್ಯೆಗಳಿದ್ದಾವೆ. ಇದಿಷ್ಟನ್ನು ಫಿಕ್ಸ್ ಮಾಡಬೇಕು. ನಡೀರಿ ಹೋಗೋಣ ಈಗ JC ರೋಡ್ಗೆ. ವಾಸಿಮ್ ಹೆಂಗೆ ಫಿಕ್ಸ್ ಮಾಡ್ತಾರೋ ಬಿಡ್ತೀನಿ, ಎಷ್ಟು ದಿನನಾಗಲಿ ತಗೊಳ್ಳಿ, ಬಟ್ ನಾನು ಬಿಡ್ತೀನಿ. ಆದಷ್ಟು ಪ್ರೋಸೆಸ್ನ ನಿಮಗೆ ತೋರಿಸ್ತೀನಿ. ಈಗ ಹೋಗೋಣ ಡೀಸೆಲ್ ಹಾಕ್ಸೋಕ್ಕೆ. ಸಮೃದ್ಧಿ ಇದ್ರವರು ಆಟೋಮೊಬೈಲ್ಸ್ ಅವರು ಹೇಳಿದರು, ಸರ್ ಇದರಲ್ಲಿ ಇನ್ನೂ ಒಂದು 20% ಕೆಲಸ ಇದೆ, ಗಾಡಿ ಓಡಂಗಂತೂ ಮಾಡ್ಕೊಟ್ಟಿದ್ದೀವಿ ಅಂತ. ಹಂಗೆ ಮಾಡಿಕೊಟ್ಟಿದ್ರು ಪಾಪ. ಇನ್ನೂ ಏನಿದ್ರು ಮಾಡಿಫಿಕೇಷನ್ ಏನು ಮಾಡಿಸ್ತೀನಿ ಇದ್ರ ಮೇಲೆ ಬಿಟ್ಟಿದ್ದೀವಿ. ಈಗ ಸದ್ಯಕ್ಕೆ ಈಗ ನೋಡ್ಕೊಬಿಟ್ಟಿದ್ದೀವಿ, ಹಿಂಗೆ ಹೆಂಗೆ ಕಾಣಿಸ್ತಾ ಇದೆ, ಹೆಂಗೆ ಕಾಣಲ್ಲ. ಇನ್ನು ಸೀಟ್ನ ಅಗದಾಕಿರೋದು ನೋಡಿ ಇಲ್ಲಿ ಇಲಿಗಳು. ಗಾಡಿಯಲ್ಲಿ ನಿಲ್ಲಿಸಿ ಇದೊಂದು ದೊಡ್ಡ ಹಣೆ ಬರುವಪ್ಪ. ಈ ಇಲಿಗಳು ಮಾತ್ರ ಭಾರಿ ಗೋಳಾಡಿಸ್ತವೆ. ಕಕ್ಕ ಬೇರೆ ಮಾಡೋ ನೋಡಿ ಒಂದಿಷ್ಟು ತಿಂದ್ಬಿಟ್ಟು ಇಲ್ಲೇ ಹೇತೋಗವಲ್ಲ. ಮತ್ತೆ ಆ ಮುಕ್ಳಿಗೆ ಬೆಂಕಿ ಬೀಳ. ಸೀಟಲ್ಲಿ ಏನು ಬಿಚ್ಚಿದಾಗಲೇ ಗೊತ್ತಾಗೋದು ಈಗ ಸೀಟ್ ಏನಾಗೈತಿ ಏನು ಕತೆ ಅಂತ. ಕೈ ಹಾಕ್ತಂಗೆಲ್ಲ ಸಿಗ್ತಾವ ನಿಧಿ. ಫಾಸ್ಟ್ಯಾಗಿ ಹಾಕಿಸ್ದೆ. ಈಗ ಹೊಸ ಗ್ಲಾಸ್ ಹಾಕ್ಸಿದ್ಮೇಲೆ IDFCದು 700 ರೂಪಾಯಿ ತಗೊಂಡ್ರು. ಆದರೆ ಇದು ಬಂದಿದ್ದೆ 300 ರೂಪಾಯಿ ಡಿಪಾಸಿಟ್ ಒಂದು 200 ರೂಪಾಯಿ ಕಟ್ ಮಾಡ್ಕೊಂಡ್ರು. ಬಂದಿದ್ದೆ 300 ರೂಪಾಯಿ. ಕಾರ್ಡ್ ಚಾರ್ಜು, ಸರ್ವಿಸ್ ಚಾರ್ಜು ಅಂತ 700 ರೂಪಾಯಿ. ನನಗೆ ಮಧ್ಯದಲ್ಲಿ ಯಾರು ಸಿಕ್ಕಿದ್ರು ನೋಡಿ, ಶಶಾಂಕ್ ಒಂಟಿ ಟ್ರಾವೆಲ್ ಶಶಾಂಕ್ ಸಿಕ್ಕಿದ್ರು. ಅವ್ರು ಕರ್ಕೊಂಡಿಲ್ಲಿ ಬಂದಿದ್ದೀನಿ. ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಸಿಗ್ತಾರೆ ಈಗ. ಭಾಳ ದಿನಗಳಿಂದ ನನ್ನ ಚಾನಲಲ್ಲಿ ನೋಡಿದ್ದೀರಾ,
ಅವ್ರಿಗೆ ಸಿಗ್ತಾರೆ. ಅವ್ರು ಯಾರು ಅಂತ ವೇಟ್ ಆ್ಯಂಡ್ ಸಿ. ಫಸ್ಟ್ ನಾನು ಇಲ್ಲಿ ಬರುವಾಗ ವಾಸಿಮ್ದು ಮೀಟ್ ಮಾಡಕ್ಕೆ ಇದೇ ಸರ್ಕಲ್ ಮೀಟ್ ಮಾಡಿದ್ದು. ಹೌದಾ? ಇವತ್ತು ಪಾಪ ವಾಸಿಮು ನೋಡಿ ಅವರು ಆರ್ಚಿಂದ ಮುಂದೆ ಬನ್ನಿ ಮುಂದೆ ಅದ್ರ ಮುಂದೆ ನಾವು ಈ ಕಡೆಯಿಂದ ಬಂದಿರಿದ್ರೆ ಮುಂದೆ ಅದ ಅಂತ ಕೇಳ್ತೀನಣ್ಣ. ನಾನು ಈ ಗಾಡಿ ರಿವರ್ಸ್ ಬೇರೆ ಹಾಕಕ್ಕಾಗಲ್ಲ ಈಗ ಮುಂದೆ. ಹೌದಾ? ಅಂದ್ರೆ ಇದೆ ಬಹಳ ಕಷ್ಟಪಟ್ಟು ಹಾಕ್ಬೇಕು ಅಂತ ಸಾಹಸ ಮಾಡ್ಬೇಕು. 2 ಕೈ 3 ಕೈ ಎಲ್ಲ ಮೋಸ್ಟ್ಲಿ ಅವ್ರು ಲೆಫ್ಟಿಗೆ ಆರ್ಚಿದೆ ಅಂತ ಕೇಳಿದ್ರು. ಕಳ್ಳ 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 ನಾನು ಅಂತ ಹೇಳಿದೆ, ಹೇಳಿಲ್ವ ನಾನು? ಏನ್ ತಡೀರಿ ಗಾಡಿ ಹಾಕತ್ತ. ಆರಾಮ ವಾಸಿಮ್? ಓ ಆರಾಮ, ಚೆನ್ನಾಗಿದ್ದೀನಿ. ನಾನು ಹೊರಟಿದ್ದು ಬೆಳಗ್ಗೆನೆ ಬಂದಿದ್ದೀಗ. ಆರಾಮ? ಓ ಪೂರ್ತಿ ಚಾನಲ್ ಅಂತ ಇಲ್ಲೇ ಇಲ್ಲ ನಾವು. ಕಂಗ್ರ್ಯಾಚುಲೇಷನ್ ವಾಸಿಮ್. ನಮ್ಮ ವಾಸಿಮು ನೋಡಿ ಹೊಸ ಅಂಗಡಿ ಓಪನ್ ಮಾಡೋರೆ. ಏನು GT ಕಾರ್ಸ್ ಮತ್ತು ಆಕ್ಸೆಸರೀಸ್ ಅವರು ಕನ್ನಡದಲ್ಲಿ ಹಾಕ್ಬಿಟ್ಟು ಅವ್ರು ನೋಡಿ ನೀಟಾಗಿ ಮೇಲ್ಗಡೆ ಫಸ್ಟು. ಟೈಟಲ್ ಹಾಕಿಸ್ಬೇಕಾಗಿತ್ತು. ನಾನು ಕೊಡೋ ಕಾಸು ಅದೊಂದು ನೀವ್ದೊಂದು ಡೈಲಾಗ್ ಇದೆಯಲ್ಲ, ಫೇಮಸ್ ಡೈಲಾಗ್. ಎಲ್ಲ ಚೆನ್ನಾಗಿ ಮಾಡೋರಣ್ಣ, ಸಕತ್ತ ಮಾಡೋರಲ್ಲ, ಪ್ರಾಮಿಸಿಂಗ್ ಆಗಿ ಸೆಟಪ್ ಸಖತ್ತ ಮಾಡೋರೆ. ಒಂದು ಪರ್ಟಿಕ್ಯುಲರ್ ಅವ್ರದ್ದು ಸಂತಾನ ಜಾಗ ಇರಲಿಲ್ಲ. ಈಗ ಇಲ್ಲಿಂದ ಇನ್ನೊಂದು ಗೊತ್ತಾ, ವಾಸಿಮ್ಗೆ 12 ವರ್ಷದ ಹಿಂದೆ ಫಸ್ಟ್ ಕಸ್ಟಮರ್ ಯಾರಿರ್ಬೋದು PPFಗೆ? ಇಲ್ಲ, ಅಜಿತ್. ಹೌದಾ? ಡ್ಯೂಕ್ 200 ಮೇ ಬಿ ವಸೀಮ್ ಅರ್ಥವಾಗಿದೆಯಾ ಅನ್ನೋ ಗೊತ್ತಿಲ್ಲ. ಡ್ಯೂಕ್ ಫಸ್ಟ್ ಗಾಡಿ ಮಾಡಿದ್ದು ಡ್ಯೂಕ್ ಅಂತ. ಅದು ಇವತ್ತು ಅಜಿತ್ ಫೋನ್ ಮಾಡಿದಾಗ ಕೇಳಿದ. ಹೌದಾ? 12 ವರ್ಷದ ಹಿಂದೆ. ಅಲ್ಲ, ಅವನು ಅಜಿತ್ ಜ್ಞಾಪಕ ಇಟ್ಕೊಂಡಿದ್ದಾನ. ಅದು ಫಸ್ಟ್ ಗಾಡಿ ಅಲ್ವಾ, ನೆನಪಿರುತ್ತೆ. ಇನ್ನೊಂದ್ಸಲ ಮಾಡೋಣ ಈ ಸಲ. ಅದಕ್ಕೆ ಈಗ ಹೇಳಿದ್ರಿ ಬೆಡ್ ಸೆಟಪ್ ಮಾಡಕ್ಕೆ. ಹೌದಾ? ಬೆಡ್ ಸೆಟಪ್ ಮಾಡ್ಕೊಂಡು ನಿಮ್ಮನ್ನ ಆರಾಮಾಗಿ ಮಲ್ಸ್ಕೊಂಡೇ ಹೋಗೋಣ. ಒಂದ್ಸಲ ಹಿಂಗ್ ಆಯ್ತಲ್ಲ, ಹಿಂಗ್ ಹಂಗಲ್ಲ. ಈ ಸಲ ಫುಲ್ ಮಲ್ಕೋಬೇಕು. ವಯಸ್ಸಾದವ್ರಿಗೆ ಕರ್ಕೊಂಡು ಹೋಗ್ತಾನೆ ಇರ್ತೀರಿ. ನಾವು ಬೆಡ್ಡಲ್ಲಿ ಪೇಷಂಟ್ ಹಾಸ್ಪಿಟ್ಲ್ ಇದ್ರ ಮೇಲೆ ಬೆಡ್ ಮೇಲೆ ಮಲಗಿದ್ರು ಕಿರಣ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಹಂಗೆ ಆಮೇಲೆ ತುಂಬಾ ಜನ ಕೇಳ್ತಾ ಇದ್ರ ಕಿರಣ್ ಜೊತೆ ಮಾಡಿ 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 ಅಂತ ಕಮ್ಮಿ ಕಮೆಂಟ್ಸ್ ಅಲ್ಲ ನನಗೆ. ನಂಗೆ ಎಲ್ಲೂ ಹೇಳ್ತಾರೆ ಸ್ಪೀಡಿ ರೈಡ್ ಅಷ್ಟು ನೋಡಿದ್ವಿ, ಸಖತ್ತಾಗಿತ್ತು ಅಂತ ಎಲ್ಲರೂ ಹಂಗೆ ಹೇಳ್ತಾರೆ. ಬಟ್ ನಮಗೆ ಅಲ್ಲಿದ್ದಾಗ ಫೀಲ್ ಆಗ್ಲಿಲ್ಲ. ನೋಡೋರು ನೆಕ್ಸ್ಟ್ ಬಂದ್ಮೇಲೆ ಜನಕ್ಕೆ ಅಷ್ಟೊಂದು ಖುಷಿ ಆಗಿದೆ. ಅದಕ್ಕೆ ಈಗ ಆಫ್ ರೋಡ್ ಇದೆಲ್ಲ ತೆಗೆಸ್ಬಿಟ್ಟು ಸ್ಟಾಕ್ ಮಾಡ್ತಾ ಇದ್ದೀವಿ. ಹೌದಾ? ಸ್ಟಾಕ್ ಹೆಂಗಿದೆಯೋ ಆ ಥರ ಮಾಡೋಣ ಅಂತ ನೋಡಿ. ಇದೆಲ್ಲ ಚೇಂಜ್ ಮಾಡಿಸ್ತೇವೆ. ಇವಾಗ ನಾವು ಡೆಲ್ಲಿಲಿ ಇದ್ದಾಗಿತ್ತಲ್ಲ, ಆ ಥರ ಮಾಡ್ಸಿದ್ದೀವಿ. ಹತ್ರದಲ್ಲೇ ಇದೆ. ಎಲ್ಲಿ ಹೇಳಿ ಜಾಗ ಇದು? ಊರ್ವಶಿ ಅಣ್ಣ ಇದು. ಊರ್ವಶಿ ಸಿಗ್ನಲ್ ರೈಟ್ ತಗೊಂಡವನೇ ನಿಮಗೆ. ಮುಂದೆ ಬಂದ್ರೆ ಇಲ್ಲಿ ದರ್ಗಾ ಇದೆ, ಆಪೋಸಿಟ್. ಓಕೆ ಓಕೆ. ಊರ್ವಶಿ ಥಿಯೇಟ್ರ್ ಇದೆಯಾ ಇಲ್ಲಿ? ಅಲ್ಲಿ ಇರೋದು ಊರ್ವಶಿ ಥಿಯೇಟ್ರ್. ಓ, ಇದೇ ಊರ್ವಶಿ ಥಿಯೇಟ್ರಾ? ಸಿಗ್ನಲ್ ರೈಟ್ ತಗೊಂಡವನೇ, ಸ್ವಲ್ಪ ಮುಂದೆ ಬಂದ್ರೆ ದರ್ಗಾ ಆಪೋಸಿಟ್ ಆಗಿದೆ. ಈಗ ಏನೇನು ಅಪ್ಗ್ರೇಡ್ ಮಾಡಿಸಿದಾರೆ ವಾಸಿ? ಅಣ್ಣ 2 ವೀಲರ್ ಆಕ್ಸೆಸರೀಸ್ ಎಲ್ಲ ಇದೆ ಅಣ್ಣ. ಹೌದಾ? ಕಾರ್ದು ಸೇಮ್ ಅಲ್ಲೇನು ಮಾಡ್ತಾ ಇದ್ರಿ ಅದೆಲ್ಲ ಇದೆ. ಅಲ್ಲಿಂದ ಸ್ವಲ್ಪ ಡಿಫ್ರೆಂಟ್ ಬಂದಿದೆ ಈ ಸೈಡ್. ಏನು ಎಕ್ಸ್ಟ್ರಾ ಏನು ಮಾಡ್ಬಿಟ್ಟಿದ್ರೆ? ಮೆಕ್ಯಾನಿಕ್ ಇದೆ, ಡೀಟೇಲಿಂಗ್ ಇದೆ, ಕಾರ್ ಪಾಲಿಶು, ಸೆರಾಮಿಕ್ ಇದೆ, PPF ಇದೆ. ಅಲ್ಲಿ ಬೇರೆ 2 ವೀಲರ್ದು ಇದ್ದಿದ್ದು ಇಲ್ಲಿನೂ ಇದೆ, ಹೌದೂ ಇದೆ. ಅದ್ ಬಿಟ್ಮೇಲೆ ರಾಟ್ ಮೆಶ್ ಹಾಕ್ತಿವಿ, ಹೀಗೆ ತೊಂದರೆ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು. ಮತ್ತೆ ವಾಸಿಮ್ ಇನ್ನ ಏನ್ ಮಾಡ್ಬೋದು? ಕಾರಿಗೆ ತಗೊಂಬಂದು ಕೊಟ್ಟಿದ್ದೀನಿ, ಇದು ನಿಮ್ಮ ಜವಾಬ್ದಾರಿ. ನನ್ನ ಜವಾಬ್ದಾರಿ. ಏನ್ ಮಾಡ್ತೀರಾ? ಇದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಂಬರ್ ಪ್ಲೇಟ್ ಬಿಚ್ತೀನಿ. ಇವಾಗ ಕಿರಣ್ ಅವ್ರ ಗಾಡಿಗೆ ವಾಶ್ ಮಾಡ್ದಲ್ಲ, ಆ ತರ ವಾಶ್ ಮಾಡ್ಕೊಡ್ತೀನಿ ಗಾಡಿ. ವಾಷಿಂಗ್ ಆಚೆ ಹೋಗಿ ತರ ಇಲ್ಲ, ಇಲ್ಲಿ ಆಚೆ. ಇದು ನಿಮ್ಗೆ ಆಮೇಲೆ ನಂದು ಏನಾಗಿದೆ ಗೊತ್ತಾ, ಗೇರು ರಿವರ್ಸ್ ಸರಿಯಾಗಿ ಬೀಳ್ತಾ ಇಲ್ಲ. ಅದೆಲ್ಲ ನನ್ನ ಮೆಕ್ಯಾನಿಕ್ ಕೆಲಸ ಒಂದು ಸ್ವಲ್ಪ ಉಳಿದಿದೆ, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಡಿ. ಪಾಪ ಅವ್ರು ಮಾಡ್ಕೊಟ್ಟಿದ್ರು ಇದ್ರಲ್ಲಿ ಮೊದಲು, ಅವ್ರು ಚೆನ್ನಾಗಿ ಮಾಡಿದ್ರು. ಅಂದ್ರೆ ನಿಮ್ಮ ಮೆಕ್ಯಾನಿಕ್ ಇದಾರೆ ಈಗ ಇಲ್ಲಿ? ಯೂಸುಫ್ ಇಲ್ಲೇ ಮಾಡ್ತಾರೆ. ಅಂದ್ರೆ ಮೆಕ್ಯಾನಿಕ್ ಕೆಲಸನೂ ನಡೆಯುತ್ತೆ ಇಲ್ಲಿ? ನಡೆಯುತ್ತೆ. ಚೆನ್ನಾಗಿರ್ಬೋದು. ಯೂಸುಫ್ ಬಂದ್ರು ಮೆಕ್ಯಾನಿಕ್ಗೆ. ಯೂಸುಫ್ ಆರಾಮ? ಸೀಟ್ ಎಲ್ಲ ಇದು ತೆಗ್ಬಿಟ್ಟು ಸ್ಪೋರ್ಟ್ ತರ ಮಾಡ್ತೀನಿ. ಸೀಟ್ ಹಾಕಿದ್ದು ಇದು. ಹೌದಾ? ಇದು ಹಾಕಲ್ಲ, ಪ್ಲಾನ್ ಚೇಂಜ್ ಆಗಿದೆ. ಹೌದಾ? ಏನಕ್ಕೆ ಪ್ಲಾನ್ ಚೇಂಜ್ ಆಗಿದೆ ಅಂದ್ರೆ ಆಂಬಿಯನ್ಸ್ ನಾಬ್ ಬರುತ್ತೆ, ಟ್ರೆಂಡಿಂಗ್ ಇದೆ, ನಡೀತಾ ಇರೋದು. ಅಂದ್ರೆ ಇದಕ್ಕೂ ಹಾಕ್ಬೋದು ಅದನ್ನ? ಇದು ಹಾಕ್ತೀನಿ, ಇದು ಜೊತೆಲಿ 360 ಕ್ಯಾಮ್ರಾ ಹಾಕ್ತೀನಿ. ವಾಸಿಮ್ ನಾನು ಅಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ್ಯಕ್ಚುಲಿ. ಅಷ್ಟೊಂದೆಲ್ಲ ಬೇಕಾ? ಮಾಡೋಣ ಒಂದ್ಸತಿ ಮಾಡೋದು. ಇವಾಗ ಇಕ್ಕೊಳ್ಳೋದು ಗಾಡಿ. ಇವಾಗ ನಾನು ರೆಡಿ ಮಾಡ್ತಾ ಇರೋದು ಏನಕ್ಕಂದ್ರೆ, ನೀವು ಆಚೆ ಈ ಗಾಡಿಯಲ್ಲಿ ಹೋಗಿದ್ರೆ ನೀವೇ ಬರ್ತಾ ಇದ್ದೀರಾ ಅಂತ ಗೊತ್ತಾಗ್ಬೇಕು. ಆ ಥರ ಅಲ್ಲ, ಏನಾದರೂ ಇದೆಲ್ಲ ರ್ಯಾಪಿಂಗ್ ಎಲ್ಲ ಮಾಡ್ತಿದ್ರು? ರ್ಯಾಪಿಂಗು ಮಾಡ್ತಾ ಇದ್ದೀನಿ. ಇಲ್ಲೇ ಮಾಡ್ತೀರಾ ಅದನ್ನ? ಇಲ್ಲೇ ಅದನ್ನು ರ್ಯಾಪಿಂಗ್ ಬಂದು ನಿಮಗೆ
ಶೇಡೆಡ್ ಕಲರ್ ಬರುತ್ತೆ. ಹಾಂ ಇಲ್ಲಿಂದ ಹಿಡ್ಕೊಂಡು ನಿಮಗೆ ಹಾಂ ಕ್ರಾಸ್ ಅಲ್ಲಿ ಬರುತ್ತೆ. ಸರಿ, ಏನೇನೋ ವಾಸಿಮ್ ಏನೇನೋ ಮಾಡಿ ಅಂತ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಮೇಜರು ಗೇರು ಗೇರ್ದು ಅದು ಆಗುತ್ತೆ. ಕೀ ಸಿಸ್ಟಮು, ಗೇರ್ ಜೊತೆಯಲ್ಲಿ ಕೀ ಸಿಸ್ಟಮ್, ಮೀಟರು ಹಾಂ ಸಿಸ್ಟಮ್ ಹಿಂಗ್ ಬರುತ್ತೆ. ಮೀಟರ್ನು ರೆಡಿ ಆಗುತ್ತೆ ಅದು. ಇದು ಈ ಗಾಡಿಗೆ ನೀವು ಲಾಂಗ್ ಹಳ್ಳಿಗೆ ಹೋಗಿ ಬರ್ತೀರಲ್ಲ, ಹಾಸನಿಂದ ನೀವು ಬೆಂಗಳೂರಿಗೆ ಬರ್ಬೇಕಂದ್ರೆ ಈ ಫಾಗ್ ಲೈಟ್ ಹಾಕ್ತೀನಿ. ಒಳ್ಳೆ ಲೆನ್ಸ್ ಇದ್ದಂಗಿದೆಯಲ್ಲ ಕ್ಯಾಮ್ರಾದು. DRL ಇದು ತರ ಇರುತ್ತೆ. ನಿಮ್ಗೆ 3 ಕಲರ್ ಬರುತ್ತೆ, ವೈಟ್, ಯೆಲ್ಲೋ, ಎರಡು ಮಿಕ್ಸ್ ಬರುತ್ತೆ. ಹೌದಾ? ವಾಮ್ ಬರುತ್ತೆ, ಅದು ಹಾಕ್ತೀನಿ. ಇದು ಏನಕ್ಕೆ ಹಾಕೋದು ಅಂದ್ರೆ ನಿಮ್ ಜಾಗದಲ್ಲಿ ಇವಾಗ ಬಲ್ಪ್ ಹಾಕ್ತೀರಾ, ಬಲ್ಪ್ ಅಲ್ಲಿ ನೋಡಿ ಇವಾಗ ನೀರು ಹೆಂಗೋಗಿದೆ. ಹೌದೌದು. ಇದೆಲ್ಲ ಹೋಗಲ್ಲ, ಡೈರೆಕ್ಟ್ ಹಿಂಗ್ ಕೂತ್ಕೊಳ್ಳುತ್ತೆ ಕ್ಲಾಂಪ್ ಜೊತೆಲಿ. ಹಿಂಗ್ ಕೂತ್ಕೊಂಡ್ರೆ ನಿಮ್ಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಆರಾಮಾಗಿ. ಇದು ಬಫಿಂಗ್ ಮಾಡ್ಕೊಂತೀನಿ. ಇದು ಬಫಿಂಗ್ ಮಾಡಿ ಅಂದ್ರೆ ಅದೇನು ಹಳದಿ ಆಗಿದೆಯಲ್ಲ ಅದೆಲ್ಲ ಕ್ಲೀನಿಂಗ್ ಆಗುತ್ತದೆ. ಇದಕ್ಕೆ ಅಲೋಜನ್ ಹಾಕ್ತೀನಿ, ಬಲ್ಪ್ ಹಾಕಿ ಇದಕ್ಕೆ ಸಪ್ರೇಟ್ ವೈರಿಂಗ್ ಕಿಟ್ ಕೊಡ್ತೀನಿ, ಏನೋ ಮೆಲ್ಟ್ ಆಗ್ಬಾರ್ದು. ಅದು ಕೊಟ್ಬಿಟ್ರೆ ನಿಮ್ಗೆ ನೈಟ್ ಅಲ್ಲಿ ನೀವು ಇದ್ರಲ್ಲಿನೂ ಯೂಸ್ ಮಾಡ್ಬೋದು, ಇದ್ರಲ್ಲಿನೂ ಯೂಸ್ ಮಾಡ್ಬೋದು. ಒಳ್ಳೆ ಬೆಳಕು ಬರುತ್ತೆ, ಒಳ್ಳೆ ಇದು ಬ್ರೈಟ್ನೆಸ್ ಬರುತ್ತೆ. ಬೇಕಂದ್ರೆ ಒಳಗಡೆ ಆಫ್ ಮಾಡ್ಕೋಬಹುದು, ಬೇಕಂದ್ರೆ ಮಾಡ್ಕೋಬಹುದು. ನಿಮ್ಗೆ ರೂಫ್ ಬ್ಲ್ಯಾಕ್ ಆಗುತ್ತೆ. ನಾವು ಕ್ರಿಯೇಟ್ ಆಗಿ ಮಾಡಿದ್ರೆ ಆ ತರ ರೂಫ್ ಬ್ಲ್ಯಾಕ್ ಮಾಡಿ ಅದರಿಂದ ಆ ಮ್ಯಾಚ್ ಗೆ ಡಿಸೈನ್ ಬರುತ್ತೆ. ವೀಲು ಮ್ಯಾಗ್ ವೀಲ್ ಎಲ್ಲೂ ಡಿಕ್ಸ್ ಆಗುತ್ತೆ, 1 ಇಂಚ್ ಆಚೆ ಬರುತ್ತೆ. ಇನ್ನು ಅಂದ್ರೆ ಈ ಮ್ಯಾಗ್ ವೀಲ್ ತರ ಬರುತ್ತಾ? ಮ್ಯಾಗ್ ವೀಲ್ ತರಾನೇ ಬರುತ್ತೆ, 1 ಇಂಚ್ ಆಚೆ ಬರುತ್ತೆ. 1 ಇಂಚ್ ಆಚೆ ಆಫ್ ರೋಡ್ ತರ ಅದು. ಜಾಸ್ತಿ ಆಫ್ ರೋಡ್ ಟೈರ್ ಇದೆ ಸೆಟ್ ಆಗುತ್ತೆ, ಅದಕ್ಕೆ ಟೈರ್ ಇದೆ ಸೆಟ್ ಆಗುತ್ತೆ. ಆಫ್ ರೋಡ್ ತರ ಮಾಡ್ತೀವಿ. ಈಗ ಈ ವಿಡಿಯೋದಲ್ಲಿ ನೀವು ಏನೇನು ಮಾಡ್ತೀನಿ ಅಂತ ಹೇಳಿದ್ರೆ ವಾಸಿಮ್, ಅದನ್ನ ಆಗ್ಬೋದು ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲೇ ನೋಡ್ಬೇಕು. ನೀವು ಫಿಲ್ಮು ಆಗ್ತಾ ಇದ್ದೀನಿ, ಆಕ್ಸೆಸರೀಸ್ ಎಲ್ಲ ಇದೆ. 2 ವೀಲರ್ ಬಂದು ಎಲ್ಲ ಇದೆ. ಇವಾಗ ಅಲ್ಲಿ ಇಲ್ಲ, ನಾನು ಫೇವ್ರೇಟ್ ಅಲ್ಲಿ ಇಲ್ಲ ನಾನು. ಇವಾಗ ನಂತು ಸ್ವಂತ ಮಾಡಿರೋದಕ್ಕೆ ನನ್ನ ಕಡೆಯಿಂದ ನಾನು ಎಲ್ಲ ಡಿಸ್ಕೌಂಟ್ ಅಲ್ಲಿ ಹಾಕ್ಕೊಡ್ತೀನಿ. ಮಾಡಿ ವಾಸಿಮ್, ಡಿಸ್ಕೌಂಟ್ ಅಲ್ಲಿನೇ ಹಾಕೋದು. ಇವಾಗ ನಾನು ಫಸ್ಟ್ ಹಾಕ್ತಾ ಇದ್ದಿದ್ದು 5,000 ರೂಪಾಯಿಗೆ, 5,500 ರೂಪಾಯಿಗೆ ಮನೆ ಹತ್ರ ಹೋಗಿ ಹಾಕ್ತಾ ಇರೋದು. ಹೊಸ ಅಂಗಡಿ ಓಪನ್ ಮಾಡಿದೀನಿ ಅಂತ ಒಂದು 10 ದಿವಸ ಆಫರ್. 10 ದಿವಸ ಆಫರ್ ಅಂದ್ರೆ ಹೆಂಗಂದ್ರೆ ನಿಮ್ಗೆ ಇವಾಗ 5,500 ರೂಪಾಯಿಗೆ ಆಗ್ತಾ ಇದ್ದಿದ್ದು 3,500 ರೂಪಾಯಿಗೆ. ಗಾರ್ವಾರ್ ಒರಿಜಿನಲ್. ಏನಕ್ಕಂದ್ರೆ ನಮ್ದು ಗಾರ್ವಾರ್ ಡಿಸ್ಟ್ರಿಬ್ಯೂಟರ್, ಬೇರೆಯವರು ಗಾರ್ವಾರ್ ಅಂತ ಹೇಳ್ತಾರೆ, ಆ ತರ ಇಲ್ಲ. ನಮ್ಮ ಬೋರ್ಡಲ್ಲಿನೇ ಗಾರ್ವಾರ್ ಇದೆ. ಬನ್ನಿ ಸರ್. ಹೌದಾ? ಇಲ್ಲೇ ಇದೆ ನೋಡಿ ಸರ್, ನಮ್ಮ ಬೋರ್ಡಲ್ಲಿನೇ ಗಾರ್ವಾರ್ ಇದೆ. ಬೇರೆಯವರು ಗಾರ್ವಾರ್ ಅಂತಾರೆ, ಗಾರ್ವಾರ್ ಇರಲ್ಲ. ನಮ್ಮ ಬೋರ್ಡಲ್ಲಿನೇ ಗಾರ್ವಾರ್ ಬಂದಿದೆ. ಕವರ್ ಬಂದು ನಿಮ್ಗೆ 4,500 ರೂಪಾಯಿಂದ 6,500 ರೂಪಾಯಿಗೆ ಇದೆ ಆಫರ್. ಅದನ್ನು ಮ್ಯಾಟ್ ಸೀಟ್ ಕವರ್ 2 ಸೇರಿ ಅಂದ್ರೆ ಚಿಕ್ಕ ಗಾಡಿಗೆ ಅಂದ್ರೆ 600 ರೂಪಾಯಿ, ದೊಡ್ಡ ಗಾಡಿಗೆ ಅಂದ್ರೆ 800 ರೂಪಾಯಿ. ಒಳಗಡೆ ಬರೋದೇ ಇಲ್ವಾ ಇಲಿಗಳು? ಎಲಿಗಳು ಬರಲ್ಲ. ಇದು ಅಲ್ಲ, ಅವ್ನು ನುಗ್ಗದ ಎಲ್ಲಿ ಹಿಂದ್ಗಡೆಯಿಂದನ ಮುಂದ್ಗಡೆಯಿಂದನ? ಹೌದಾ? ಎಲ್ಲ ಕಡೆ ಎಲ್ಲ ಕಾರ್ಗೂ ಹಾಕ್ಬೋದು ಇವನ? ನಂದು ಗಾಡಿಗೆ ಬಂದು 1,800. ಒಂದು ಗಾಡಿಗೆ ಫುಲ್ ಬರುತ್ತಾ ಅಥವಾ ಫ್ರಂಟ್ ಬರುತ್ತಾ? ಫ್ರಂಟು ಇಷ್ಟು ದೂರ ಬರುತ್ತೆ. ಇಂಜಿನ್ ಆಯಿಲ್ ಹತ್ರ ಅಷ್ಟೇ ಕ್ಯಾಪ್ ಮಾಡಿ ಕೊಡ್ತಿರ್ತೀವಿ. ಬೇಕಾ ಟೈಮಲ್ಲಿ ತಕ್ಕೋಬಹುದು, ಬೇಡ ಟೈಮಲ್ಲಿ ಹಾಕೋಬಹುದು. ಅವ್ರ ಮೆಕ್ಯಾನಿಕ್ಗೆ ಹಾಕಿರ್ತೀವಿ, ಅದು ಹಾಕೊಂಡ್ರೆ ಒಳ್ಳೇದು. ಅಲ್ಲ, ರ್ಯಾಟ್ ಮೆಶ್ ಇಲ್ಲ ಅಂದ್ರೆ ಕಮ್ಮಿ ಪ್ರಾಬ್ಲಮ್. ವೈರ್ ಕಡಿದ್ರೆ 20,000ವರೆಗೂ ಹೋಗುತ್ತೆ. ಇನ್ನೊಂದು ಕಂಪ್ನಿ ಅದನ್ನ ಕ್ಲೈಮ್ ಮಾಡಲ್ಲ. ಅವ ಯಾವ್ದು ವಾರಂಟಿ ಕ್ಲೈಮ್ ಮಾಡಲ್ಲ. ಸಪರೇಟ್ ಇನ್ಶೂರೆನ್ಸ್ ತಗೊಬೇಕು. ಮತ್ತೆ ಅದಕ್ಕಿಂತ 1,800 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡ್ರೆ ಸೇಫ್ ಇದೆ. ಆಚೆ ಆಗ್ತಾ ಇರೋದನ್ನ 2,300 ರೂಪಾಯಿ. ಹೌದು. ಅಲ್ಲಿ ವಾಸಿಮ್ ಒಳ್ಳೇದು ಮಾಡಿ, ಏನಿಲ್ಲ, ಜನಗಳಿಗೆ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಸರ್ವಿಸ್ ಕೊಡಿ. ಏನಿಲ್ಲ, ನಾವು ಮಾಡೋ ಕೆಲಸನೇ ನಮ್ಮನ್ನು ಮುಂದಕ್ಕೆ ತಗೊಂಡೋಗೋದು. ಕಾರ್ಗೆ ಕಿಲ್ಲಿ ಕಾ ಹೈ? ವಾಸಿಮ್ ಅಣ್ಣ, ಅದು 360 ಕ್ಯಾಮ್ರಾ ಹೇಳ್ದಲ್ಲ ಅಣ್ಣ ಗಾಡಿಗೆ. ಅದು ಕೆಲವರು ಹೊಸ ಗಾಡಿಯಲ್ಲಿನೇ ಆಗ್ಬೋದು ಅಂತ ನೆನೆಸ್ಕೊಳ್ತಾರೆ. ಸಿಸ್ಟಮ್ಮು 360 ಕ್ಯಾಮ್ರಾ ಇಲ್ಲ, ಹೊಸ ಗಾಡಿ ಇದ್ರೂ ಆಗ್ಬೋದು, ಹಳೆ ಗಾಡಿ ಇದ್ರೂ ಆಗ್ಬೋದು. ಯಾಕೆ ಅವ್ರು ಗಟ್ಟಿ ಇರಬೇಕು, ಗಟ್ಟಿ ಇರಬೇಕು. ಇದರಲ್ಲಿ 360 ಇಲ್ಲ ಈ ಕಾರಲ್ಲಿ. ಇದೆ. ಈ ಕಾರಲ್ಲಿ ಹೆಂಗಿದೆ ಆಪ್ಷನ್ ಹಂಗೆ ಅದ್ರಲ್ಲಿ ಬರುತ್ತೆ. ಅಂದರೆ ನೀವು ಹಾಕಿದ್ರೆ ಇದಕ್ಕೀಗ? ಇವಾಗ ಹಾಕಿದ್ದೀವಿ, ಅದಕ್ಕೂ ಹಾಕ್ತೀವಿ. ಎಂಥ ಗಾಡಿ ಬೇಕಾದ್ರೂ ಹಾಕ್ತೀರಾ? ಓಕೆ. ಅದು ಫುಲ್ ಕಾಣುತ್ತೆ, ಎಲ್ಲ ಸುತ್ತಮುತ್ತ ಏನಿದೆ ಎಲ್ಲ ಕಾಣುತ್ತಾ? ಮತ್ತು ರೊಟೇಟ್ ಆಗುತ್ತೆ ಎಲ್ಲ. ಡ್ಯಾಶ್ ಕ್ಯಾಮ್ರಾನೂ ಇದೆ ಅದಕ್ಕೆ? ಅಲ್ಲಿ ಮುಂದೆ ಬಂದ್ಬಿಡುತ್ತೆ, ಅದು ಆಟೋಮೆಟಿಕ್ ರೆಕಾರ್ಡ್ ಆಗ್ತಾ ಇರುತ್ತೆ. ನಿಮಗೆ ಸೀಟ್ ಕವರಿಂದ ಹಿಡಿದು ಅವ್ರ ಸಿಸ್ಟಮ್ಮು ಡೈಮಂಡು ಇದೆ, ಆಂಬಿಯನ್ನು ಇದೆ, ಆಂಬಿಯಂಟ್ ಲೈಟ್ಸ್ ಇದೆ, ಡೈಮಂಡ್ ಇದೆ. ಡೈಮಂಡ್ ಅಲ್ಲಿ ಏನಂದ್ರೆ 4-5 ವೆರೈಟಿ. ಅವಾಗ ಎಲ್ಲರೂ ಆಫರ್ ಕೊಡ್ತಾರಣ್ಣ, ನಾನು ಆಫರ್ ಕೊಡಲ್ಲ ಅಣ್ಣ. ಏನಕ್ಕಂದ್ರೆ ನಿಮ್ಮಿಂದ ನಾನು ಬಂದಿರೋದು. ಆ ಥರ ಏನಿಲ್ಲ. ಏನಕ್ಕಂದ್ರೆ ಅದಕ್ಕೋಸ್ಕರ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ರೇಟ್ ಹೇಳಲ್ಲ, ಬೆಸ್ಟ್ ಪ್ರೈಸ್ ಹಾಕ್ಕೊಡ್ತೀನಿ. ಆ ಪ್ರೈಸ್ಗೆ ಖುಷಿ ಆಗ್ಬೇಕು. ವಾಸಿಮ್ದು ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಬರ್ಬೋದು. ಅಡ್ರೆಸ್ ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತೆ ಇನ್ನೇನಿದೆ ವಾಸಿಮ್, ಇನ್ನೇನೇ ಮಾಡ್ತೀರಾ?
PPF ಹಾಂ ಸೆರಾಮಿಕ್ಗೋಸ್ಕರ ಸ್ಟಾರ್ಟ್ ಮಾಡಿರೋದು ಕೆಲಸ ಇದು. ನಾಳೆವರೆಗೆ ಆಗುತ್ತೆ. ಒಂದು ಗಾಡಿ 2 ದಿವಸ ಆಗುತ್ತೆ. ಶೋರೂಮಿಂದ ಡೈರೆಕ್ಟ್ ಇಲ್ಲೇ ತೊಗೊಂಡು ಬಂದಿರೋದು ಇವರು. ಇನ್ನೂ ನಂಬರ್ ಪ್ಲೇಟೇ ಬಂದಿಲ್ಲ. ಡೈರೆಕ್ಟ್ PPF ಲ್ಯಾಮಿನೇಷನ್ ಏನೋ ಬೇಕಂದ್ರೆ ಇಲ್ಲೇ ಬಂದುಬಿಟ್ರೆ ಇಮಿಡಿಯೇಟ್ ನೋಡಿ ಅಣ್ಣ ವಾಷಿಂಗ್ ಇದೆ, ಕ್ಲೀನಾಗಿ ಗಾಡಿ ವಾಶ್ ಮಾಡ್ಬೋದು ಆರಾಮಾಗಿ. ಫಸ್ಟು ನಾನು 1800 ರೂಪಾಯಿಗೆ ಟ್ಯಾಂಕ್ ಹಾಕ್ತಾ ಇದ್ದಿದ್ದು, ಇವಾಗ 1100 ರೂಪಾಯಿ. ಏನಕ್ಕಂದ್ರೆ ಇದು ಸ್ವಂತದಲ್ಲ ಅಣ್ಣ, ಇದು ಸ್ವಂತದ್ದು. 1800 ಎಲ್ಲಿದೆ, 1100 ಎಲ್ಲಿದೆ ಅಣ್ಣ, ತುಂಬಾ ಡಿಫ್ರೆಂಟ್. ಅಲ್ಲಿ ಅಂದ್ರೆ ನೀವು ಅಲ್ಲಿ ಬೇರೆ ಕಡೆ ಮಾಡುವಾಗ ನೀವು ಕೊಡ್ಬೇಕಾಗಿತ್ತು, ಇವಾಗ ಯಾರಿಗೂ ಕೊಡಂಗಿಲ್ಲ. ನಮ್ದೇ ಒಂದು ಸ್ವಂತ ಅಲ್ವಾ? ಏನ್ ಬೇಕು ಅಂದ್ರೂ ನಾವು ಮಾಡ್ಬೋದು. 100 ರೂಪಾಯಿ ಜಾಸ್ತಿ ಅಂದ್ರೆ 100 ರೂಪಾಯಿಗೆ ಮಾಡ್ಕೊಡ್ತೀನಿ ಅಣ್ಣ. ಟ್ಯಾಂಕು 2 ಸೈಡ್ ಬಾಕ್ಸು ಆಫ್ ಮರಗಡ್ ಬೇಕಂದ್ರೆ ನಿಮಗೆ 1800 ರೂಪಾಯಿ, ಇಲ್ಲಾಂದ್ರೆ 1500 ರೂಪಾಯಿ. GT ಕಾರ್ ಅಂಡ್ ಬೈಕ್ ಆಕ್ಸೆಸರೀಸ್ ವಾಸಿಮ್ ಅಂತ ಹಾಕ್ಬಿಡ್ಬೇಕಾಯ್ತು ಕೆಳಗೆ. ನೀವು ಇದಿಲ್ಲ ವಾಸಿಮ್ ಅಂತ ಗೊತ್ತಾಗ್ಬಿಡೋದು ಈಗ. ನಿಮಗೆ ಅಲ್ಲಿ ಪಾಪ ಅಲ್ಲಿ ಹೊರಗಡೆ ಕೂತಿದ್ರಿ, ಇದ್ರ ಮಾಡಕ್ ಜಾಗ ಇರಲಿಲ್ಲ. ಆ ಜಾಗದಲ್ಲಿ ಇಲ್ಲಿ ಒಂದು ಸ್ವಲ್ಪ ನಾವು ನೋಡಿದಾಗ ಬೇಜಾರಾಗೋದು. ಪಾಪ ಅಲ್ಲಿ ಜಾಗ ಸಾಲ್ತಿರ್ಲಿಲ್ಲ, ಹೊರಗಡೆ ಗೇಟ್ ಮುಂದೆ ಕುತ್ಕೊಂಡು ಮಾಡ್ತಾ ಇದ್ರು, ತುಂಬಾ ಕಷ್ಟಪಟ್ಟು ಮಾಡೋರು. ಇಲ್ಲೊಂದು ಸ್ವಲ್ಪ ವಾಸಿಮ್ ಜಾಗ ಮಾಡ್ಕೊಟ್ಟಿದ್ದಾರೆ. ಎಷ್ಟು ವರ್ಷ ಆಯ್ತು ನಿಮ್ಗೆ ಇಲ್ಲಿ ಮಾಡಕ್ ಹಿಡಿದು? ಇದೆ ನನ್ನ ಫುಲ್ ಸರ್ವಿಸ್ 25 ವರ್ಷ ಸರ್. ಇದರಲ್ಲೇ 25 ವರ್ಷ ಆದ್ಮೇಲೆ ನೋಡಿ ನಿಮ್ಗೊಂದು ಜಾಗ ಸಿಕ್ಕಿದೆ ಮೂಲೆಯಲ್ಲಿ ಮಾಡಕ್ಕೆ. ಈಗ ಖುಷಿಯಾಗಿದ್ದೀರಾ? ಒಳ್ಳೇದಾಗ್ಲಿ. ಬಹಳ ಅನುಕೂಲ. ಇಲ್ಲ ನಮ್ಮಿಂದ ಏನಿಲ್ಲ, ಎಲ್ಲ ದೇವ್ರ ಭಗವಂತನ ಇಚ್ಛೆ ಅವೆಲ್ಲ. ಇದು ನೋಡಿ ಅಣ್ಣ, ಇದು ಆಂಬಿಯನ್ ಲೈಟ್ ಅಣ್ಣ. ಡ್ಯಾಶ್ ಬೋರ್ಡ್ ಅಲ್ಲಿ ಬರುತ್ತಲ್ಲ, ಆಂಬಿಯನ್ ಲೈಟ್ ಇದೆ ಡ್ಯಾಶ್ ಬೋರ್ಡ್ ಅಲ್ಲೆಲ್ಲ ಬರೋದು. ಇದು ವೈರಿಂಗ್ ಟೈಮ್ದು. ಇವಾಗ ಕಿರಣ್ ಅವ್ರ ಗಾಡಿಗೆ ಇದೆ ಆಗ್ತಾ ಇರೋದು. ಸೀಟ್ ಕೆಳಗಡೆ ಊಫರ್ ಇದೆ, ವೈರಿಂಗ್ ಕಿಟ್ ಆಗ್ತಾ ಇರೋದು. 360 ಕ್ಯಾಮ್ರಾ ಇದೆ ಅಣ್ಣ. ಆಮೇಲೆ ವಾಸಿಮ್ ಸರ್ವಿಸು ಆ್ಯಕ್ಚುಲಿ ಯಾಕೆಂದ್ರೆ ಗೊತ್ತಾ, ನಾವು ಏನೇ ಮಾಡಿದ್ರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಜನ ಅಲ್ಲಿ ನನಗಾಲೇ ಕಮೆಂಟ್ ಆಗ್ತಾರೆ ಬಂದು. ಇವಾಗ ನಮ್ಮ ಬ್ರದರ್ ಬಂದಿದ್ರು, ಬೈ ಬನ್ನಿ ಒಂದು ನಿಮಿಷ. ಕಿರಣ್ ಅವ್ರ ಗಾಡಿ ಇದು ಕೆಲಸ ಮಾಡಿ ಇಬ್ಬರದು ನೋಡಿ ಬಂದಿದ್ದಣ್ಣ. ನಾನು ಯಾಕೆಂದ್ರೆ ನಾನು ನಿಮಗೆ ಹೇಳ್ಬೋದು ಫೋನ್ ಮಾಡಿ, ನನಗೆ ಆ ಸ್ನೇಹ ಇದೆ ನಿಮಗೆ. ಬಟ್ ಅದೇ ನಿಮಗೆ ಇದನ್ನೇ ನೀವು ನನಗೆ ಇಲ್ಲಿ ಇದಾರಲ್ಲ ಇವಾಗ ಪ್ರಾಬ್ಲಮ್ ಬಂತು, ಮಾಡಿಕೊಟ್ರಾ? ಎಲ್ಲ ಇಮಿಡಿಯೇಟು ಮಾಡಿಕೊಟ್ಟೆ. ಒಳ್ಳೇದು. ನನಗೆ ಸರಿ ಕೆಲವೊಮ್ಮೆ ಸಣ್ಣ ಪುಟ್ಟ ವೇರಿಯೇಷನ್ ಆಗುತ್ತೆ. 100 ಕೆಲಸ ಮಾಡಿದಾಗ 1 ಇಲ್ಲ 1000 ಮಾಡಿದಾಗ 2-3 ಆಗುತ್ತೆ. ಸುಮ್ಮನೆ ಅಪಾರ್ಥ ಮಾಡ್ಕೊಳ್ಳೋಕ್ಕಿಂತ ಬನ್ನಿ ಮತ್ತೆ ಕೆಲಸ ಮಾಡಿಸಿ ಮಾಡ್ಕೊಡ್ತಾರೆ ಖಂಡಿತ. 360 ಇದಾ? ಓಕೆ. 2 ಬ್ಯಾಕ್ ಬರುತ್ತೆ, ಇದು 2 ಮಿರರ್ದು, ಇದು ಫ್ರಂಟ್ ಬರುತ್ತೆ, ಇದು ಬ್ಯಾಕ್ ಬರುತ್ತೆ. ಇದು ವೈರಿಂಗ್. ಇವೆಲ್ಲ ನೀವು ಇದು ಮಾಡಿ ಕಪ್ಲರ್ ಟು ಕಪ್ಲರ್ ಬರುತ್ತೆ. ಆಚೆ ಅವರು ಹಾಕ್ತಾರೆ, ಇದು 8000 9000 ಅಂತಾರೆ. ಆ ಥರ ಇಲ್ಲ, ಇದು ತುಂಬ ಕಡಿಮೆನೇ ಇದೆ. 360 ಅಷ್ಟು ತುಂಬ ಕಡಿಮೆ ಇದೆ. ಹೌದಾ? 6000 10,000 ಅಂತ ಹೇಳ್ತಾರೆ. ತುಂಬ ಕಡಿಮೆ ಇದೆ, ತುಂಬ ಕಡಿಮೆ ಇದೆ ಅಣ್ಣ. ಒಂದೊಂದು ಬೆಳೆ ಒಂದ್ಸತಿ ಹೋಗಿ ನೋಡಿದ್ರೇನೆ ಗೊತ್ತಾಗೋದು, ಆ ಥರ ಇದು. ಸರಿ ಮಾಡಿ ವಾಸಿಮ್, ಒಳ್ಳೇದಾಗಿ. ಇವಾಗ ನಮ್ಮ ಬ್ರದರ್ ಗಾಡಿಗೂ ಇವಾಗ ಫಾಲ್ಟ್ ಬಂದಿದ್ದು, OnePlus ಸಿಸ್ಟಮ್ ಹಾಕಿದ್ದು, ಇವಾಗ ಡೈಮಂಡ್ ಹಾಕಿದ್ವಿ. ಹೌದಾ? ಆಂಬಿಯನ್ದು ಹಾಕಿ. ಮೊನ್ನೆ ರಿವರ್ಸ್ ಹೊಡೆಯಕ್ಕೆ ಹೋಗಿ ರಿವರ್ಸ್ ಕ್ಯಾಮ್ರಾ ನೋಡಿ 360 ಆಗ್ತಿರೋದಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಯಾಕಂದ್ರೆ ಎಲ್ಲ ಕಡೆ ಕಾಣುತ್ತಲ್ಲ ಈಗ. ಮೊನ್ನೆ ಯಾವ ಕ್ಯಾಮ್ರಾನೂ ಇರಲಿಲ್ಲ ನನ್ನ ಹತ್ರ, ಆ ಡಿಸ್ಪ್ಲೇನೂ ಇಲ್ವಲ್ಲ ಅಲ್ಲಿ. ಇದೊಂದು ಮಾಡಿಸಿದ್ದೆ, ಅದು ಆ ಡಿಸ್ಪ್ಲೇ ಹೊಟ್ಟೋಯ್ತಲ್ಲ. ಹೊಡೆಯಕ್ಕೆ ಹೋಗಿ ರಿವರ್ಸ್ ಹೊಡೆಯಕ್ಕೆ ಹೋಗಿ ಹಿಂಗಾಗಿದೆ ಡ್ಯಾಮೇಜು. ಅಣ್ಣ ಇದು ಏನು ಮಾಡ್ತೀನಿ, ನಿಮ್ಮ ಕ್ರಿಯೇಟ್ ಆಗಿ ಮಾಡಿಕೊಟ್ಟಿದ್ದಲ್ಲ, ಆ ಥರ ಪೈಂಟ್ ಟಚ್ ಅಪ್ ಮಾಡಿಬಿಡ್ತೀನಿ, ಗೊತ್ತಾಗಲ್ಲ. ಅದು ಮಾಡಿಬಿಟ್ಟು ನಂಬರ್ ಪ್ಲೇಟ್ ಎಲ್ಲ ಬಿಚ್ಚಿಬಿಟ್ಟು ಹೊಸ ಥರ ಮಾಡಿಕೊಡ್ತೀನಿ. ಒಟ್ಟಿನಲ್ಲಿ ಯಾವುದು ಇರಲ್ಲ ಅಲ್ವಾ ಡ್ಯಾಮೇಜ್? ಒಟ್ಟಿನಲ್ಲಿ ಇದು ಡ್ಯಾಮೇಜ್ ಯಾವುದು ಇರಲ್ಲ. ರೌಂಡ್ ಇಟ್ಕೋಬಿಡಿ ಅಣ್ಣ ಗಾಡಿ. ನಾನು ಮಾಡಿ ನಾನು ಕೊಡೋ ಟೈಮಲ್ಲಿ ಹೆಂಗಿರುತ್ತೆ ನೋಡಿ. ಸಿಸ್ಟಮ್ಮು ಇವಾಗ ಜಾಸ್ತಿ ಟ್ರೆಂಡಿಂಗ್ ಏನಣ್ಣ, ಆಫರು ಏನು ಸಿಸ್ಟಮ್ಮು 2 ಸ್ಪೀಕರು 4 ಸ್ಪೀಕರು ಬ್ಯಾಕ್ ಸ್ಪೀಕರ್ ಅಂತಾರೆ. ಆಫರ್ ಏನಿಲ್ಲ ಅಣ್ಣ, ನಾರ್ಮಲ್ಗೆ ಆಫರ್ ಮಾಡ್ತಾರೆ. ಆ ಥರ ಇಲ್ಲ, ವಾರಂಟಿ ಐಟಮ್ ಕೊಡ್ತೀನಿ. ಬೇರೆಯವರು ನಿಮಗೆ 16 ಐಟಮ್ 22,000 ಆ ಥರ ಹೇಳ್ತಾರೆ. ಆ ಥರ ಏನಿಲ್ಲ ಅಣ್ಣ, ತಗೊಳ್ಳೋ ರೇಟೇ ನಾವು ತಗೊಳ್ತೀವಿ. ಏನಿದೆ ಕಡಿಮೆನೆ, ಜಾಸ್ತಿ ಏನೂ ಇರಲ್ಲ. ಅದನ್ನ ಕೆಲಸ ಮಾಡಿಕೊಟ್ರೆ ಒಳ್ಳೇದು ಮಾಡ್ಕೊಳ್ಬೇಕು. ಒಳ್ಳೇದು ಮಾಡಿ ವಾಸಿಮ್. ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಕೊಡೋದು, ಅವ್ರು ಕೊಡ್ತಾರ ಕಾಸು, ನಮ್ಮ ಹತ್ರ ಇರಲ್ಲ. ನಾವು ಮಾಡೋದು ಕೆಲಸ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ನಾವು ಭೂಮಿ ಮೇಲೆ ನಾವು ಇರಲ್ಲ ಅಣ್ಣ, ನಾವು ಮಾಡಿದ ಕೆಲಸ ಇರುತ್ತೆ. ಓಕೆ, ಫೈನಲಿ ಬಾಯ್, ಎಲ್ಲರೂ ಓಡ್ತಿದ್ದೀವಿ. ನಾನು ನೋಡಿ ಇಷ್ಟು ಜನ ಟೀಮ್ ಅವರು, ಇವರೆಲ್ಲ ಕಸ್ಟಮರ್ಸ್ ಅನ್ಕೋಬೇಡಿ. ತೋರ್ಸ ಸೈನ್ಯ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ವಾಸಿಮ್ ಕಟ್ಟಿರೋ ಸೈನ್ಯ ಇದು. GT ಕಾರ್ ಆ್ಯಂಡ್ ಆಕ್ಸೆಸರೀಸ್ದು. ಇವರೆಲ್ಲ ನಾವು ಬಂದಿದ ತಕ್ಷಣ ಜನ ಇದ್ದಿದ್ದು ನೋಡಿ ಕಸ್ಟಮರ್ ಅಂದ್ಕೊಂಡು ಇವರೆಲ್ಲ ಒಂದು ಸೈನ್ಯ. ವಾಸಿಮ್ ಇನ್ನೊಬ್ರವ್ರ, ಇನ್ನೊಂದು ಸೈನ್ಯ ಇದೆಯಾ? ಅಲ್ಲಿ ಇಬ್ರು ಅವರೇ, ಇನ್ನೂ 3 ಜನ ಅವರೇ. ಇವರೆಲ್ಲ ಸೇರಿ ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಸೀಟ್ ಕವರಿಂದ ಹಿಡಿದು ಪ್ರತಿಯೊಂದು ಹಿಡಿದು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ ಅಂಥದ್ದು. ವಾಸಿಮ್ ಒಳ್ಳೇದಾಗಲಿ ನಿಮ್ಮ ಟೀಮ್ಗೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಲೊಕೇಶನ್ ಸಖತ್ತಾಗಿದೆ, ಪಾರ್ಕಿಂಗ್ ನಿಲ್ಸೋಕ್ಕೆ ಸಿಕ್ಕಾಪಟ್ಟೆ ಜಾಗ ಇದೆ. ಈ ಕಡೆ ಆ ಕಡೆ ಅವೆಲ್ಲ ಬೇಜಾರಾಯಿತು ಅಂದರೆ ಬಂದು ಅಲ್ಲಿ ಥಿಯೇಟ್ರಿಗೆ ಹೋಗ್ಬೋದು ಸಿನಿಮಾ ನೋಡೋಕ್ಕೆ. ಯಾವುದಾದ್ರು ಥಿಯೇಟ್ರ್? ಊರ್ವಶಿ ಥಿಯೇಟ್ರು. ಹೋಟೆಲ್ ವ್ಯವಸ್ಥೆ, ಊಟಕ್ಕೆ ಎಲ್ಲದಕ್ಕೂ ಅನುಕೂಲವಾಗಿದೆ.
ಬಂದ್ಬಿಡ್ತೀವಿ, ಎಷ್ಟೊತ್ತಾಗುತ್ತೆ? 4 ಅವರ್ ಆಗುತ್ತೆ. ಏನ್ ಮಾಡ್ತೀರಾ? ಫಿಲಮ್ ನೋಡ್ಕೊಂಡು ಹೋಗಿರಲ್ಲ ಪಿಕ್ಚರ್ಗೆ ಅನ್ನೋದು. ಹಾಂ, ಊರ್ವಶಿ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿರಲ್ಲ ಅನ್ನೋದು. ಯಾವ್ದಾದ್ರು ಒಂದು ಪಿಕ್ಚರ್ ಇರುತ್ತೆ, ನೋಡ್ಕೊಂಬರ್ಬೋದು. ಹತ್ತದ್ರದ್ದು ಶಾಪಿಂಗ್ ಮಾಲ್ ಇದಾವ ಇಲ್ಲ ಅಲ್ಲಿ ಶಾಪಿಂಗ್ ಮಾಡಿ ಫುಲ್ ಆ ಸ್ಟ್ರೀಟು ಶಾಪಿಂಗ್ ಸ್ಟ್ರೀಟು ಆ ಕಡೆದು ಆರಾಮ ನೀಟಾಗಿ ಕ್ಲೀನ್. ಲಾಲ್ ಬಾಗ್ ಬೇರೆ ಐತಲ್ಲ ಕಿರಣ್ ಇಲ್ಲೇ. ಗರ್ಲ್ಸು ಬಾಯ್ಸು ಬಂದರೆ ಲಾಲ್ ಬಾಗಿಗೆ ಹೋಗ್ಬೇಕು. ಹಾಂ ಸರಿ ಆಯಿತು, ಬರೋಣ ವಸೀಂ. ಆಲ್ ದ ಬೆಸ್ಟ್. ಓಕೆ, ಸಿಗೋಣ ಮತ್ತೆ. ಓಕೆ, ಬಾಯ್. ತೆಗೀರಿ ಕಿರಣ್ ಕಾಳನ್ನ. ನನ್ನ ಫಿಗನ್ ಬಿಟ್ಟು ಹೋಗ್ತಾ ಇದ್ದೀನಿ. ನೆಕ್ಸ್ಟು ಕಾರ್ ಹೆಂಗೆ ರೆಡಿ ಆಗುತ್ತೆ ನೋಡೋಣ. ಓಕೆ, ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.